ಬರ ಅಂತ ಘೋಷಣೆ ಮಾಡಿದ್ರೆ ನಾವು ನಾಗೇಂದ್ರ ಹೋರಾಟವನ್ನ ಯಾವ ರೀತಿ ನಾವು ತಗೊಂಡೋಗ್ಬೇಕು ಅನ್ನೋದು ನಮಗೆ ಪಕ್ಷಕ್ಕೆ ಗೊತ್ತಿದೆ. ಭಾರತೀಯ ಜನತಾ ಪಕ್ಷ ಇದನ್ನ ಹೇಗೆ ತಗೊಂಡೋಗ್ಬೇಕು, ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋವರೆಗೂ ಕೂಡ, ವಜಾ ಮಾಡೋವರೆಗೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿ ಕಲಿಸೋದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಚೆನ್ನಾಗಿ ಗೊತ್ತಿದೆ. ಬರ ಅಂತೇಳಿ ಇವತ್ತು ಅವ್ರು ಘೋಷಣೆ ಮಾಡ್ಲಿ ರಾಜ್ಯದ ಮುಖ್ಯಮಂತ್ರಿಗಳು. ಅಂದ್ರೆ ಇವತ್ತು ರಾಜ್ಯ ಸರ್ಕಾರ ನಿರುಪಯೋಗ ಆಗಿದೆನಾ? ನಿಮ್ಮ ಹತ್ರ ದಾಖಲಾತಿಗಳಿಲ್ಲನಾ? ಇವತ್ತು ನಿಮ್ಮ ತಹಸೀಲ್ದಾರ್ಗಳು, ನಾನು ಒಬ್ಬ ಶಾಸಕನಾಗಿ ಅಧಿಕಾರಿಗಳನ್ನ ಕರ್ಕೊಂಡು ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರುಗಳು, ತಂಡಗಳು ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು ಹೋರಾಟ ಮಾಡಿ ಮತ್ತು ವೀಕ್ಷಣೆ ಮಾಡಿ, ನಮ್ಮ ಪ್ರತಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅವರಾಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, ನಾವೆಲ್ಲರೂ ಕೂಡ ವೀಕ್ಷಣೆ ಮಾಡಿ ಬರದ ದುಸ್ಥಿತಿ ಹೇಗಿದೆ ಅಂತ ಹೇಳಿ ಮಾಧ್ಯಮಗಳ ಮೂಲಕನೂ ತಗೊಂಡ್ ಬಂದಿದೀವಿ. ಹಾಗಿದ್ದಾಗ ನಾನು ಇವತ್ತು ನೀವು ಬರ ಅಂತ ನೀವು ಘೋಷಣೆ ಮಾಡಿದ್ರೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅವ್ರು ರೆಡಿ ಇಲ್ಲ ಅವರು ಇವತ್ತು ಅವರು ರೆಡಿ ಇಲ್ಲ. ಇವತ್ತು ಬರ ಘೋಷಣೆ ಮಾಡೋದಕ್ಕೆ ಈ ಸರ್ಕಾರಕ್ಕೆ ಅವರು ನಿಶಕ್ತರಾಗಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಲ್ಲಾ ಲೆಕ್ಕಾಚಾರ ಇದ್ರೂ ಕೂಡ ಅವರು ಬರ ಅಂತ ಘೋಷಣೆ ಮಾಡಿದರೆ ನಾವು ಚರ್ಚೆಗೆ ನಾವು ಸಿದ್ಧವಾಗಿದ್ದೀವಿ ಯಾವುದೇ ಒಂದು ವಿಚಾರದಲ್ಲಿ. ಹಾಗಾಗಿ ನಾನು ನಿಮಗೆ ಒಂದು ಕ್ಯಾಲ್ಕುಲೇಷನ್ ಹೇಳ್ತೀನಿ. ನಾನು ಇವತ್ತು ನಮ್ಮ ದಲಿತ ಅಂತ ಹೇಳುವಂತ ನಮ್ಮ ನಾಗೇಂದ್ರ ಅವರಿಗೆ ಮಾಧ್ಯಮಗಳ ಮೂಲಕ ನಾನು ಒಂದೇ ವಿಷಯ ಹೇಳ್ತೀನಿ. ನಾನು ನೋಡಿ, ಉನ್ನತ ಶಿಕ್ಷಣ ವಿದ್ಯಾವೇತನಕ್ಕೆ ಕನಿಷ್ಠ ಪಕ್ಷ ಇವತ್ತು 37,466 ಮಂದಿ ವಿದ್ಯಾರ್ಥಿಗಳಿಗೆ ಒಬ್ಬೊಬ್ಬರಿಗೆ 50,000 ರೂಪಾಯಿ ಹಣ ಕೊಡಬಹುದಾಗಿತ್ತು. ಅದೇ ಒಂದು ರೀತಿಯಲ್ಲಿ 5,352 ವಾಲ್ಮೀಕಿ ಜನಾಂಗದ ರೈತ ಕುಟುಂಬಗಳಿಗೆ ಒಬ್ಬೊಬ್ಬರಿಗೆ ಏನಿಲ್ಲ ಅಂದ್ರೆ ಕೂಡ 50,000 ರೂಪಾಯಿ ಸಾಲ ಮತ್ತು 3 ಲಕ್ಷ ಸಹಾಯಧನ ಕೊಡುವಂತ ಒಂದು ಕೆಲಸ ಆಗ್ಬೋದಾಗಿತ್ತು. ಅದೇ ಒಂದು ರೀತಿಯಲ್ಲಿ 18,733 ನವ ಉದ್ಯಮಿಗಳಿಗೆ, ಅದೇ ದಲಿತ ಕುಟುಂಬಗಳಿಗೆ ಇವತ್ತು ಒಬ್ಬೊಬ್ಬರಿಗೆ 25,000 ರೂಪಾಯಿ ಲೋನು ಮತ್ತು 25,000 ಸಬ್ಸಿಡಿ ಕೊಡಬಹುದಾಗಿತ್ತು. ಅದೇ ಒಂದು ರೀತಿಯಲ್ಲಿ 1,87,330 ST ಮಹಿಳೆಯರಿಗೆ, ಅಕ್ಕ ತಂಗಿಯರಿಗೆ, ತಾಯಂದಿರಿಗೆ ಒಬ್ಬೊಬ್ಬರಿಗೆ ಕನಿಷ್ಠ 10,000 ರೂಪಾಯಿ ಕೊಟ್ಟಿದ್ರೆ ಅವರೆಲ್ಲ ರೋಡ್ ಬದಿಯಲ್ಲಿ ಒಂದು ಸಣ್ಣ ಅಂಗಡಿಗಳು ಇಟ್ಕೊಂಡು ಬದುಕ್ತಾ ಇದ್ರು. 3 ಲಕ್ಷ ದಲಿತ ವಾಲ್ಮೀಕಿ ಕುಟುಂಬಗಳಿಗೆ ದ್ರೋಹ ಮಾಡಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ನಾಗೇಂದ್ರ ಅವರು, ನೀವು ದಲಿತ ಅಂತೇಳಿ ನಿಮ್ಮ ಭ್ರಷ್ಟಾಚಾರಕ್ಕೆ ಲೇಬಲ್ ಹಾಕೊಳ್ಳೋದಾದ್ರೆ ನಾವು ಒಪ್ಪೋ ಪ್ರಶ್ನೆನೇ ಇಲ್ಲ. ನಿಮ್ಮಲ್ಲಿ ಒಂದೇ ಒಂದು ಮಾತನ್ನ ಹೇಳ್ತಾ ಇದ್ದೀನಿ, ಇದರಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಇನ್ವಾಲ್ವ್ಮೆಂಟ್ ಆಗಿದೆ. ನಾಗೇಂದ್ರನ ಅಡ್ಡ ಇಟ್ಕೊಂಡು ಅವನ ಮುಖಕ್ಕೆ, ಇವತ್ತು ನಾಗೇಂದ್ರ ಅವರ ಮುಖಕ್ಕೆ ಬೆಣ್ಣೆ ಹಚ್ಬಿಟ್ಟು ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಈ ಹಣವನ್ನ ದುರುಪಯೋಗ ಮಾಡಿಕೊಂಡು ಬಳ್ಳಾರಿ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ನೇರವಾಗಿ ಅವ್ರ ರೆಕಾರ್ಡ್ ಅಲ್ಲಿ ಇದೆ. ಭರತ್ ರೆಡ್ಡಿಗೆ 3 ಕೋಟಿ, ಗಣೇಶ್ಗೆ 3 ಕೋಟಿ, ಡಾಕ್ಟರ್ ಶ್ರೀನಿವಾಸ್ಗೆ 3 ಕೋಟಿ, ತುಕಾರಾಮ್ಗೆ 3 ಕೋಟಿ, ಈ ರೀತಿ ಇಡೀ 10 ಗಣೇಶ್ಗೆ 3 ಕೋಟಿ, ಈ ರೀತಿ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು 30-40 ಕೋಟಿ ಹಣ ಹಂಚಿರೋದು ವಿಜಯ್ ಕುಮಾರ್ ಅನ್ನುವಂತ ನಾಗೇಂದ್ರ ಅವರ PA ಹೆಸರಲ್ಲಿ ರೆಕಾರ್ಡೆಡ್ ಆಗಿ ಇವತ್ತು ಸಿಕ್ಕಿರುವಂತದ್ದು. ನೀವು ಯಾವ ಮುಖ ಇಟ್ಕೊಂಡು ಸಮರ್ಥಿಸ್ಕೊಳ್ತಾ ಇದ್ದೀರಿ? ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ, ನಮ್ಮ ಕಾರ್ಯಕರ್ತರು ಇನ್ನ ಒಂದು ಅರ್ಧ ಗಂಟೆ ಅವ್ರು ಇನ್ನ ಹೋರಾಟ ಮಾಡಿ ನಾನು ಇಲ್ಲಿಂದ ಕೊಪ್ಪಳಕ್ಕೆ, ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ಕೊಪ್ಪಳದಲ್ಲಿ ಇವತ್ತು ಕೂಡ ಅಲ್ಲಿ ಕನ್ಕ್ಲೂಡ್ ಆಗ್ತಾ ಇದೆ. ಸೊ ನಾನು ಅಲ್ಲಿಗೆ ಹೊರಡ್ತಾ ಇದ್ದೇನೆ. ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಮ್ಮ ಬಳ್ಳಾರಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೆಲ್ಲರೂ ಕೂಡ ಅಧ್ಯಕ್ಷರಾದ ಅನಿಲ್ ನಾಯ್ಡು ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನ ಹಾಕ್ತಾ ಇದ್ದಾರೆ. ನೋಡಿ, ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ನಾಗೇಂದ್ರ ಅವ್ರನ್ನ ವಜಾ ಮಾಡಿ ಆ 3 ಲಕ್ಷ ಕುಟುಂಬಗಳಿಗೆ ಏನ್ ಈ ಹಣ ಸೇರ್ಬೇಕಾಗಿತ್ತಲ್ಲ, ಅವರಿಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಹೋರಾಟ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ಅವ್ರನ್ನ ಮಂತ್ರಿ ಮಂಡಲದಿಂದ ಯಾವುದೇ ಕಾರಣಕ್ಕೂ ವಜಾ ಮಾಡಿದ್ರೆ ಮಾತ್ರ ಈ ಸರ್ಕಾರಕ್ಕೆ ಗೌರವ. ಈ ದೇಶದಲ್ಲಿ DK ಶಿವಕುಮಾರ್ ಅವರು ತಲೆ ಎತ್ಕೊಂಡು ಓಡಾಡ್ಲಿಕ್ಕೆ ಆಗುತ್ತೆ. ನೋಡಿ, ತಮಗೆಲ್ಲರೂ ಕೂಡ ಗೊತ್ತಿದೆ, ಇಲ್ಲಿ ಮಸೂದನ್ ಇದ್ದಾರೆ, ಬಹಳ ಮಂದಿ ಸೀನಿಯರ್ ರಿಪೋರ್ಟರ್ಸ್ ಎಲ್ಲರೂ ಕೂಡ, ನೀವು ಕೂಡ ಮೋಸ್ಟ್ಲಿ ಗೊತ್ತಿರ್ಬೇಕಂತ ಅನ್ಕೊಳ್ತೀನಿ. ಅದು ಪ್ಯೂರ್ಲಿ ಪ್ರೈವೇಟ್ ಲ್ಯಾಂಡ್.
ಇವತ್ತು ಒಬ್ಬ ಪ್ರೈವೇಟ್ ವ್ಯಕ್ತಿ ಶ್ರೀರಾಮುಲು ಅವರಿಗೆ ಲ್ಯಾಂಡ್ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಾದ್ಮೇಲೆ ಮತ್ತೆ ಇನ್ನೊಬ್ಬರಿಗೆ ಲ್ಯಾಂಡ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಂತ ಹೇಳಿ ಅವರು ಲ್ಯಾಂಡ್ ಅನ್ನ ಕ್ಲೈಮ್ ಮಾಡಿ ಇವತ್ತು ನಮ್ಮ ಬಳ್ಳಾರಿ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇರುವಂತದ್ದು. ಇದು ಯಾವ್ದಾದ್ರು ಸರ್ಕಾರಿ ಭೂಮಿಯನ್ನ ವಶಪಡಿಸ್ಕೊಂಡಿದ್ರೆ ಒಂದು ಜಿಲ್ಲಾಧಿಕಾರಿಗಳನ್ನ ಕರ್ಕೊಂಡೋಗಿ 26 ಎಕರೆ ಇಲ್ಲ ಇನ್ನ ಒಂದು 4 ಎಕರೆ ಜಾಸ್ತಿ ಕೊಡ್ತೀವಿ, ಏನಾದ್ರೂ ಬಡವರಿಗೆ ಏನಾದ್ರೂ ಸಹಾಯ ಮಾಡಿದ್ರೆ ಮಾಡ್ಲೆ. ಯಾವತ್ತು ಕೂಡ ಶ್ರೀರಾಮುಲು ಇತಿಹಾಸದಲ್ಲಿ ಶ್ರೀರಾಮುಲು 4 ಬಾರಿ ಮಂತ್ರಿಯಾಗಿ 10 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದಾನೆ. ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ದಂಗೆನೆ ಶ್ರೀರಾಮುಲು ತನ್ನ ಜೀವನ ನಡೆಸಿದ್ದಾನೆ. ಅಷ್ಟೇ ಆಗ್ಲಿ ನಿನ್ನಂಗೆ ಮಂತ್ರಿ ಪದವಿ ಸಿಕ್ಕಿದ ತಕ್ಷಣ 187 ಕೋಟಿ ಗುಳು ಮಾಡಿರುವಂತ ವ್ಯಕ್ತಿ ಶ್ರೀರಾಮುಲು ಅಲ್ಲ. 26 ಎಕರೆ ಪ್ಯೂರ್ಲಿ ಪ್ರೈವೇಟ್ ಲ್ಯಾಂಡ್. ಬೇಕಿದ್ರೆ ನಾನು ನಿಮ್ಮೆಲ್ಲರನ್ನು ಕೂಡ ಕರ್ಕೊಂಡು ಇದೆಲ್ಲ ಮುಗಿದ ನಂತರ, ಈ ಹೋರಾಟಗಳೆಲ್ಲ ಮುಗಿದ ನಂತರ ಬಂದು ಅದು ಪ್ಯೂರ್ಲಿ ಪ್ರೈವೇಟ್ ಅಂದ್ರೆ ಇಬ್ಬರು ವ್ಯಕ್ತಿಗಳ ನಡುವೆ ಸಿವಿಲ್ ಡಿಸ್ಪ್ಯೂಟ್ ಅದಷ್ಟೇ. ಸುಮ್ನೆ ಅದು ಗಾಬರಿನಲ್ಲಿ ನಾನು ನೋಡ್ತಾ ಇದ್ದೆ. ನಾನು ವಾಲ್ಮೀಕಿ ಅಂತ ಹೇಳ್ತಾನೆ, ರಾಮನ್ನ ಪರಿಚಯ ಮಾಡಿಸಿದ್ದು ವಾಲ್ಮೀಕಿ ಅಂತ ಹೇಳ್ತಾನೆ. ವಾಲ್ಮೀಕಿ ಮಹರ್ಷಿಗಳು, ದೇವರ್ಷಿಗಳು. ನಮ್ಮ ರಾಜಕೀಯಕ್ಕೆ ಭಗವಂತನ ಯಾಕೆ ನೀನ್ ತಗೊಂಡ್ ಬರ್ತಾ ಇದ್ದಿ, ದಲಿತ ಅಂತ ನೀನ್ ತಗೊಂಡ್ ಬರ್ತಿ, ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಿ, ಇವೆಲ್ಲ ಮಾತುಗಳು ಬೇಡ. ಆ ಗಾಬರಿನಲ್ಲಿ ಶ್ರೀರಾಮುಲು ಬಗ್ಗೆ ಏನಾದ್ರೂ ಒಂದು ಹೇಳ್ಬೇಕಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಆಗ್ಲಿ ಯಾವುದೇ ಕಾರಣಕ್ಕೂ ಕೂಡ ಇದು ಪ್ಯೂರ್ಲಿ 26 ಎಕರೆ ಸಿವಿಲ್ ಡಿಸ್ಪ್ಯೂಟ್ ಅಷ್ಟೇ. ಇರೋ ರೀತಿಯಲ್ಲಿ ಶ್ರೀರಾಮುಲು ಅವ್ರ ನೇತೃತ್ವದಲ್ಲಿ ಎಲ್ಲ ವಾಲ್ಮೀಕಿ ಜನಾಂಗದ ನಾಯಕರುಗಳು ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ನಮ್ಮ ವಿಧಾನಸಭೆಯ ಪ್ರತಿಪಕ್ಷ ನಾಯಕರು ವಾಲ್ಮೀಕಿ ಪುತ್ಥಳಿಯಿಂದ ಅಸೆಂಬ್ಲಿ ತನಕ ಕೂಡ ಅವರು ಹೋರಾಟ ಮಾಡಿದ್ದಾರೆ. ಸದನದಲ್ಲಿ ಕೂಡ ಅವರು ಹೋರಾಟ ಮಾಡೋರು ಇದ್ದಾರೆ. ಅದೇ ಒಂದು ರೀತಿಯಲ್ಲಿ ನಾಳೆ ನಾಡಿದ್ರ ಒಳಗಡೆ ಇವತ್ತು ಪಾದಯಾತ್ರೆಯಿಂದ ಹಿಡಿದು ರಾಜ್ಯಾದ್ಯಂತ ಯಾವ ರೀತಿ ನಮ್ಮ ಹೋರಾಟಗಳು ಇರಬೇಕು ಅನ್ನೋದನ್ನ ನಮ್ಮ ದೆಹಲಿಯ ನಾಯಕರು ನಮಗೆ ಸ್ಪಷ್ಟವಾಗಿ ನಿರ್ದೇಶನ ಕೊಡ್ತಾರೆ.